ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ NMKRV ವಿದ್ಯಾರ್ಥಿನಿ ಮೇಧಾ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಧಾ ಅವರೇ, ಫಸ್ಟ್ ಆಫ್ ಆಲ್ ನನಗೆ ನೀವು ಎಲ್ಲರಿಗೂ ಇಂಟರ್ವ್ಯೂ ಕೊಡ್ತಾ ಇದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ತುಂಬಾ ಇಷ್ಟ ಆಯ್ತು. ಸೊ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಈ ಟೈಮ್? ಎಕ್ಸೈಟೆಡ್ ಕೂಡ ಆಗಿದ್ದೀನಿ, ಅದೇ ಹಾಗೆ ಕಾನ್ಫಿಡೆನ್ಸ್ ಕೂಡ ಇದೆ. ಅಷ್ಟೇ. ಸೊ ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ನಿಮ್ಗೆ ನೀವು ಫಸ್ಟ್ ಬಂದಿದ್ದೀರಾ ಅಂತ ಕೇಳಿದಾಗ ಎಷ್ಟು ಖುಷಿ ಆಯ್ತು? ಪೇರೆಂಟ್ಸ್ ಎಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು? ಅಪ್ಪ ಅಮ್ಮ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಇವಾಗ್ಲೂ ಕೂಡ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ಐ ಫೀಲ್ ಹ್ಯಾಪಿ. ಯಾವ ತರ ರೆಡಿ ಆಗ್ತಾ ಇದ್ರಿ ನೀವು ಎಕ್ಸಾಮ್ಗೆ? ಮ್ಯಾಮ್, ನಂದು ಬೆಳಗ್ಗೆ ಎದ್ದು ಓದೋದಿತ್ತು. ನಂದು ಅಂದ್ರೆ ಮಾರ್ನಿಂಗ್ 4 o'clock ನಂದು ಸ್ಟಡಿ ಅವರ್ಸ್ ಇತ್ತು. ಅದನ್ನ ಮುಗಿಸ್ಕೊಂಡು ಕಾಲೇಜ್ನಲ್ಲಿ ಏನ್ ಮಾಡ್ತಿದ್ರು ಅವತ್ತೊಂದು ದಿನ ಹೋಗಿ ರಿವೈಸ್ ಮಾಡುವಂಥದ್ದು ಮಾಡ್ತಾರೆ. ಯೂಶಲಿ ಹೇಳ್ತಾರೆ ಡೈಲಿ ಈ ಕಾಲೇಜಿಂದ ಬಂದ ತಕ್ಷಣ ಒಂದು 6-7 ಅವರು ಓದ್ತಾರೆ, ರಾತ್ರಿ ಇಡೀ ಓದ್ತಾರೆ, ಬೆಳಗ್ಗೆ ಎದ್ದು ಓದ್ತಾರೆ, ಈ ತರ ಎಲ್ಲ ಹೇಳ್ತಾರೆ. ಆ ತರ ಎಲ್ಲ ಏನಾದ್ರು ಫಾಲೋ ಮಾಡಿದ್ರೆ ನೀವು? ಎಕ್ಸಾಮ್ ಟೈಮ್ನಲ್ಲಿ ಅಫ್ಕೋರ್ಸ್ ಓದ್ಬೇಕಾಗುತ್ತೆ. ಬೆಳಗ್ಗೆ ಎಲ್ಲ ಓದ್ತಾ ಇದೆ ಎಕ್ಸಾಮ್ ಟೈಮ್ನಲ್ಲಿ. ಇಲ್ಲ ಅಂದ್ರೆ ಮನೆಗೆ ಬಂದು ಓದೋದಾಗ್ಲಿ ಮಾಡ್ತಾ ಇದ್ದೆ ಅವತ್ತೊಂದು. ಸೊ NMKRV ಲಾಸ್ಟ್ ಟೈಮ್ ಕೂಡ ಕಲಾ ವಿಭಾಗದಲ್ಲಿ ಫಸ್ಟ್ ಟೈಮ್ ಬಂದಿದ್ರು, ಈ ಸಲ ಕೂಡ ಫಸ್ಟ್ ಬಂದಿದೆ. ಸೊ ಈ ಸಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಸೊ ಆಡಳಿತ ಮಂಡಳಿ ಆಗ್ಲಿ ಅಥವಾ ಪ್ರಿನ್ಸಿಪಲ್ ಆಗ್ಲಿ ಎಷ್ಟು ಖುಷಿ? ತುಂಬಾ ಖುಷಿ ಆಗಿದ್ದಾರೆ ಎಲ್ಲರೂ ಕೂಡ. ಲಾಸ್ಟ್ ಟೈಮ್ ತಬಸ್ಸುಮ್ ಅಂತ ನಮ್ಮ ಕಾಲೇಜಿಂದಾನೆ ಸೇಮ್ ಸ್ಟ್ರೀಮ್ ಇಂದ ಬಂದಿದ್ರು. ಈ ಸಲ ನಾನು ಕೂಡ ಸೇಮ್ ಸ್ಟ್ರೀಮ್ ಇಂದ ಬರ್ತಾ ಇದ್ದೀನಿ, ಫಸ್ಟ್ ರ್ಯಾಂಕ್. ಲಾಸ್ಟ್ ಟೈಮ್ ಅವ್ರು ಬಂದಾಗ ಏನಾದ್ರು ಗುರಿ ಇಟ್ಕೊಂಡಿದ್ರೆ ಈ ಸಲನು ಬರ್ಬೇಕು, ನಾನ್ ಬರ್ಬೇಕು ನೆಕ್ಸ್ಟ್ ಟೈಮ್ ಅಂತ? ಹೌದು, ಹಾಗೆ ಗುರಿ ಇತ್ತು ನನಗೆ. ಈ ಸಲ ಬರ್ತೀನಿ ಅಂತ ಗುರಿ ಇತ್ತು, ಆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಡೆಸ್ಟಿನೇಷನ್ ಬರ್ತೀನಿ ಅಂತ ಅನ್ನೋದು. ಆದ್ರೆ ಸ್ಟೇಟ್ ಲೆವೆಲ್ ಬಂದಿದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಸೊ 4 ಮಾರ್ಕ್ ಮಿಸ್ ಆಗಿದೆ, ಅದ್ರ ಬಗ್ಗೆ ಏನಾದ್ರು ಬೇಜಾರಿದೆಯಾ? ಫಸ್ಟ್ ಆಫ್ ಆಲ್ ನಂಗೆ ತುಂಬಾ ಖುಷಿ ಆಗ್ತಿದೆ, ಅಟ್ಲೀಸ್ಟ್ ಎಷ್ಟು ಬಂದಿದೆ ನಾನು ಅಂತ. 4 ಮಾರ್ಕ್ಸ್ ನಂದು ಸೋಶಿಯಾಲಜಿನಲ್ಲಿ ಹೋಗಿದೆ, ಆಮೇಲೆ ಸೋಶಿಯಾಲಜಿ, ಎಕನಾಮಿಕ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ ಹೋಗಿದೆ. 98 ಬಂದಿದೆ. ಕಮ್ಮಿ ಬಂದಿದ್ರು ಕೂಡ ಐ ಆಮ್ ಹ್ಯಾಪಿ. ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕ್ಬೇಕು ಅಂತ ನೋಡ್ತಾ ಇದ್ದೀನಿ ಎಕನಾಮಿಕ್ಸ್ಗೆ 99. ಸೊ ಈಗ ದ್ವಿತೀಯ PUC ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪರೀಕ್ಷೆ 2 ಬರಿಬಹುದು, ಪರೀಕ್ಷೆ 3 ಬರಿಬಹುದು, ಆ ಆಪ್ಷನ್ ಕೂಡ ಇದೆ. ಸೊ ಅದ್ರ ಏನಾದ್ರು ಚೂಸ್ ಮಾಡೋ ಐಡಿಯಾ ಇದೆಯಾ? ಆ ತರ ಏನೂ ಇಲ್ಲ. ಹೌದು, ರಿವ್ಯಾಲ್ಯೂಯೇಷನ್ ಆಗ್ತದೆ. ಕೊನೆಯದಾಗಿ ನಿಮ್ಮ ಗೋಲ್ ಏನು? ನನ್ನ ಗೋಲ್, ನಾನು ಸೈಕಾಲಜಿ ಸ್ಟ್ರೀಮ್ ನಲ್ಲಿ ಮುಂದೆ ಹೋಗಿ ಪಾಸಿಟಿವ್ ಸೈಕಾಲಜಿ ತಗೊಳ್ಬೇಕು ಅಂತ ಗೋಲ್. ಸೊ ಇವರ ತಾಯಿ ಕೂಡ ಇಲ್ಲ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ ಮಗಳ ಈ ಒಂದು ಯಶಸ್ಸು ಕಂಡು? ಖುಷಿ ಆಗ್ತಾ ಇದೆ, ವೆರಿ ಎಕ್ಸೈಟೆಡ್. ಎಸ್, ಪ್ರೌಡ್ ಮೂಮೆಂಟ್. ಸೊ ಒಂದು ಮಗು ರೆಡಿ ಆಗ್ತಿದೆ ಅಂದ್ರೆ ಆ ಮಗು ಜೊತೆಗೆ ತಾಯಿ ಕೂಡ ರೆಡಿ ಆಗ್ತಾ ಇರ್ತಾರೆ. ನೀವು ಎದ್ದೇಳ್ಬೇಕು, ನೀವು ಅವ್ರನ್ನ ಓದಿಸ್ಬೇಕು. ಸೊ ಅದೆಲ್ಲ ಆ ಪ್ರೋಸೆಸ್ ಹೇಗಿತ್ತು? ಇನ್ಫ್ಯಾಕ್ಟ್ ನಂದೇನು ಅಷ್ಟೊಂದು ಸಪೋರ್ಟ್ ಇಲ್ಲ, ಮಾರಲ್ ಸಪೋರ್ಟ್ ಇತ್ತು, ಪ್ರಾಕ್ಟಿಕಲ್ ಸಪೋರ್ಟ್. ಜೀವನದಲ್ಲಿ ಪ್ರೆಷರ್ ತಗೊಳ್ಬೇಡ, ಯು ಡೂ ಸ್ಟ್ರಕ್ಚರ್ಡ್, ಓದಿದ್ರೆ ಎಲ್ಲ ಅದಾಗಿ ಅದೇ ಆಗುತ್ತೆ ಅನ್ನೋದು ಒಂದು ಮಾರಲ್ ಸಪೋರ್ಟ್ ಇತ್ತು ಖಂಡಿತ. ಬಟ್ 100% ಎಫರ್ಟ್ಸ್ ಇಸ್ ಮೇಧಾಸ್. ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಭಾಳ ಹೆಮ್ಮೆ ಆಗುತ್ತೆ. ಅವಳು ಹಾರ್ಡ್ ವರ್ಕ್ ಮಾಡಿದ್ದಾಳೆ, ಅದ್ರ ರಿಸಲ್ಟ್ ತೊಗೊಂಡಿದ್ದಾಳೆ. ಇನ್ನು ಮುಂದಕ್ಕೂ ಭಾಳ ಚೆನ್ನಾಗಿ ಮಾಡ್ತಾಳೆ ಅಂತ ಭರವಸೆ ಇದೆ, ಮಾಡ್ತಾಳೆ ಮುಂದೆ. ರಿಲೇಟಿವ್ಸ್ ಎಲ್ಲ ಏನ್ ಹೇಳ್ತಾರೆ ಸರ್ ಇವಾಗ? ಎಲ್ಲರೂ ಭಾಳ ಸಂತೋಷ ಇದೆ. ಭಾಳ ಅವಾಗಿಂದ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ, ಮಾತಾಡೋಕ್ಕೂ ಸಮಯ ಇಲ್ಲ. ಈಗ ಇನ್ನು ಮುಂದಕ್ಕೆ ಏನೋ ಸುಧಾರಿಸ್ಕೊಂಡು ಮಾತಾಡ್ಬೇಕಾಗುತ್ತೆ. ಸೆಲೆಬ್ರಿಟಿ ಆಗಿದ್ದಾಳೆ. ಹೌದು, ಎಲ್ಲ ಅವರ ಗುರು ಎಲ್ಲ ಅವರ ಡಾಕ್ಟರ್ ತಾತ ಅಂತ ಅವ್ರ ಮೂಲಕನೇ ಆಗಿರೋದು. ಇದಿಷ್ಟು ಮೇಧಾ ಹಾಗೆ ಮೇಧಾ ಅವರ ಫ್ಯಾಮಿಲಿಯವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.